ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಮುಖ್ಯಮಂತ್ರಿ 3 ದಿನಗಳ ಕಾಲ ಅನುದಾನದ ಬಗ್ಗೆ ಸಹಕಾರ ಕೊಡ್ತೀವಿ ಅಂದರೆ ಎಲ್ಲ MLAಗಳನ್ನು ಭೇಟಿ, ಎಲ್ಲ MP ಗಳನ್ನು ಭೇಟಿ ಆಗ್ತಾರೆ. ಆಮೇಲೆ ಅದು ನೋಡಿ, BJP MP, ಕಾಂಗ್ರೆಸ್ MP, JDS MP ಅಂತಲ್ಲ, MP ಗಳು ಅಂದರೆ ಕರ್ನಾಟಕದ MP ಗಳು. ಅವ್ರಿಗೊಂದು ಮೀಟಿಂಗ್ ಇರುತ್ತೆ. ಆಮೇಲೆ ಸಮ್ಟೈಮ್ಸ್ ಉಪಹಾರ ಸಭೆ ಇರುತ್ತೆ ಅಥವಾ ಡಿನ್ನರ್ ಇರುತ್ತೆ. ಆಮೇಲೆ ನಮ್ಮ ಕರ್ನಾಟಕಕ್ಕೆ ಏನೆಲ್ಲ ಬೇಕು, ಯಾವೆಲ್ಲ ರೀತಿಯಲ್ಲಿ ತರಬೇಕು, ಒಂದು ಸಹಕಾರಗಳಿರುತ್ತೆ. ಆ ಥರ ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ಕೇಂದ್ರ ಸಚಿವರನ್ನ ಯಾರನ್ನೆಲ್ಲ ಭೇಟಿ ಮಾಡಿ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ರಾಜ್ಯದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರನ್ನು, ರಾಜ್ಯಸಭೆ ಮಂತ್ರಿಗಳನ್ನು, ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡ್ತೀವಿ. ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಿಂದ ಕಳಿಸಿರ್ತಕ್ಕಂಥ ಯೋಜನೆಗಳಿದ್ದಾವಲ್ಲ, ಆ ಯೋಜನೆಗಳ ಪಟ್ಟಿನೆಲ್ಲ ಕೊಡ್ತೀವಿ. ಮತ್ತು ರಾಜ್ಯ ಸರ್ಕಾರದ ಪರವಾಗಿ ನೀವೆಲ್ಲರೂ ಕೂಡ ಈ ಯೋಜನೆಗಳನ್ನು ಮಂಜೂರು ಮಾಡಿಸ್ತಕ್ಕಂಥ, ಹಣ ಬಿಡುಗಡೆ ಮಾಡಿಸ್ತಕ್ಕಂಥ, ಸಂಪನ್ಮೂಲ ರಾಜ್ಯ ಸರ್ಕಾರಕ್ಕೆ ಸಂಪನ್ಮೂಲ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಸೊ ಅದಕ್ಕೋಸ್ಕರ ಇವತ್ತು MP ಗಳು, ಹೊಸ MP ಗಳಿದಾರಲ್ಲ, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ MP ಅವರೆಲ್ಲರೂ ಮೀಟಿಂಗ್ಗಳು ಕರೆದಿದ್ದೀನಿ. ರಾಜ್ಯಸಭಾ ಸದಸ್ಯರು, ಪ್ರಧಾನಿಗಳು 29 8 ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ. 29 8 o'clockಗೆ ಟೈಮ್ ಕೊಟ್ಟಿದ್ದಾರೆ. ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಸರ್, ಇದು ಫಸ್ಟ್ ಬಜೆಟ್ ಪ್ರೆಸೆಂಟ್ ಮಾಡ್ತಾರೆ ಸರ್ ಹೊಸ ಸರ್ಕಾರ. ಕರ್ನಾಟಕಕ್ಕೆ ಏನ್ ಬೇಕು ಅಂತ ಆದ್ಯತೆ ಎಲ್ಲ ಕೊಟ್ಟಿದ್ದೀವಿ. ಈಗಾಗಲೇ ನಾನು ಕೃಷ್ಣ ಬೈರೇಗೌಡರು ಅದಕ್ಕೆ ಅಟೆಂಡ್ ಮಾಡಿದ್ರು, ನಾನು ಹೋಗೋಕ್ಕಾಗಲಿಲ್ಲ. ಬಟ್ ನನ್ನ ಏನೇನು ಆಗಬೇಕು ಅಂತಕ್ಕಂಥ ಒಂದು ಸ್ಪೀಚನ್ನು ತಯಾರು ಮಾಡಿ ಕೃಷ್ಣ ಬೈರೇಗೌಡರು ಕೊಟ್ಟಿದೆ, ಅದನ್ನು ಪ್ರೆಸೆಂಟ್. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವ ಮಲ್ಟಿಪಲ್ DCM ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ತಿರುಗೇಟ್ ನೀಡಿದ್ದಾರೆ. ಯಾರೆಲ್ಲ ಉಪಮುಖ್ಯಮಂತ್ರಿ ಆಗಬೇಕು ಅಂತಿದ್ದಾರೆ ಅವರೆಲ್ಲ ದೆಹಲಿಗೆ ಹೋಗ್ಲಿ, ಮಾಧ್ಯಮದ ಮುಂದೆ ಮಾತನಾಡಿದ್ರೆ ಪರಿಹಾರ ಸಿಗುತ್ತಾ ಅಂತ ಹೇಳಿ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ DK ಶಿವಕುಮಾರ್. ಬಹಳ ಸಂತೋಷ. ಟೈಮ್ ಎಲ್ಲ ವೇಸ್ಟ್ ಮಾಡಬಾರ್ದು. ಅದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ಪಾಪ ಎಲ್ಲ ಪರಿಹಾರ ಎಲ್ಲೆಲ್ಲಿ ಕಂಡು ಹಿಡಬೇಕೋ ಔಷಧ. ಡಾಕ್ಟ್ರ್ ಹತ್ರಕ್ಕೆ ಹೋದರೆ ಅವ್ರೊಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಇನ್ನೊಬ್ರ ಹತ್ರಕ್ಕೆ ಹೋದರೆ ಅವ್ರು ಇನ್ನೊಂದೇನೋ ಒಂದು ಔಷಧಿ ಕೊಡ್ತಾರೆ, ಲಾಯರ್ ಹತ್ರಕ್ಕೆ ಹೋದರೆ ಅವರೊಂದು ಕೊಡ್ತಾರೆ. ಹಂಗೆ ಅವ್ರಿಗೆ ಎಲ್ಲೆಲ್ಲಿ ಬೇಕೋ ಪರಿಹಾರ ಬೇಕೋ ಪಾಪ ಹುಡುಕೊಂಡು ಹೋಗ್ಲಿ, ಯಾರು ಬೇಕಾದ್ರೂ ಹೋಗಿ, ಅದಕ್ಕೆ ನಮ್ದೇನು ಅಭ್ಯಂತರ ಇದೆ. DCM ಅಂತ ಎಲ್ಲ ಸಚಿವರು ಕೂಡ ಎಲ್ಲ ಪೇಪರಲ್ಲಿ ಮಾತಾಡೋರೆಲ್ಲ ಹೋಗಲ್ಲ, ಹೈಕಮಾಂಡಲ್ಲಿ ಮಾತಾಡಿಕೊಂಡು ಅವರೆಲ್ಲ ಪರಿಹಾರ ತೊಗೊಂಡು ಬರಲಿ. ಏನೇನು ಬೇಕು ಪರಿಹಾರ ಯಾರು ಬೇಕಾದ್ರೂ ತೊಗೊಳ್ಳಿ. ಮಾಧ್ಯಮದ ಮುಂದೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ನಾನು ಮಾಧ್ಯಮದ ಮುಂದೆ ನಾನು ಕೂಡ ಏನು ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ. ಯಾರು ಏನು ಬೇಕಾದ್ರೂ ಪರಿಹಾರ ಹುಡ್ಕೊಂಡು ಬರಲಿ, ಯಾರು ಬೇಡ ಅಂತಾರೆ. ಅದಕ್ಕೆಲ್ಲ ಇದು ಪ್ರೆಸ್ ಅಲ್ಲ, ಪೇಪರ್, ನೀವು TV ಅವರು, ಪೇಪರ್ ಅವರು ಇದಕ್ಕೆ ಪರಿಹಾರ ಕೊಡೋದಿಲ್ಲ.